ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ಇವತ್ತು ಒಂದು ಒಳ್ಳೆ ಡಿಸೈನ್ನ ಮಾಡ್ತಾ ಇದ್ದೀನಿ. ಈ ವರ್ಕ್ನ ಸಕ್ಕತ್ತಾಗಿದೆ ಡಿಸೈನು. ಇದು ಆ್ಯಕ್ಚುಲಿ ಇದು ಹ್ಯಾಂಡ್ ವರ್ಕ್. ಇದು ಹ್ಯಾಂಡ್ ವರ್ಕನ್ನ ಕಸ್ಟಮೈಸ್ ಮಾಡಿಸ್ಬಿಟ್ಟು ಕಂಪ್ಯೂಟರ್ ಮೆಷಿನ್ಗೆ ಮಾಡಿಸಿರೋ ಅಂಥ ಡಿಸೈನ್ ಇದು. ಸಕ್ಕತ್ತಾಗಿದೆ. ಹ್ಯಾಂಡ್ ವರ್ಕು ಅಷ್ಟೇ ಸಕ್ಕತ್ತಾಗಿದೆ. ಮೆಷಿನ್ ವರ್ಕು, ಕಂಪ್ಯೂಟರ್ ಎಂಬ್ರಾಯ್ಡ್ರಿನಲ್ಲಿನೂ ಅಷ್ಟೇ. ಇದು 3ನೇ ಸಲ ಮಾಡ್ತಾ ಇರೋದು ಈ ಡಿಸೈನ್ನ. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್, ಹೇಗಿದೆ ಅಂತ ನೋಡ್ಕೊಂಬರೋಣ. ಇದು ಕಟ್ ವರ್ಕ್ ಡಿಸೈನ್ ಆಗಿರೋದ್ರಿಂದ ಈಗ ಟ್ರೆಂಡಿಯಾಗಿ ನಡೀತಾ ಇದೆ. ಇದು 3ನೇ ಸಲ ನಾನು ಹಾಕ್ತಾ ಇರೋದು ಈ ಡಿಸೈನ್ನ. ಫಸ್ಟು ಒಂದು ಸಲ ಹಾಕಿದ್ದೆ, ಅದನ್ನು ನೀವು ಹಳೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಅದರಲ್ಲಿ ನಾನು ಬುಲೆಟ್ ದಾರನ ಹಾಕಿದ್ದೆ. ಅಂದರೆ ಕುಚ್ಚು ಕಟ್ಟೋಕ್ಕೆ ಯೂಸ್ ಮಾಡ್ತಾರಲ್ವ, ಆ ಥರನ ಹಾಕ್ಬಿಟ್ಟು ಯೂಸ್ ಮಾಡಿ ನೋಡಿದ್ದೆ ಹೇಗೆ ಬರುತ್ತೆ ಡಿಸೈನು ಅಂತ. ನನಗೇನೋ ಅಷ್ಟು ಸ್ಯಾಟಿಸ್ಫೈ ಅಂತ ಆಗಲಿಲ್ಲ. ದಪ್ಪ ದಪ್ಪ ಅಂತ ಬಂದಿತ್ತು ಡಿಸೈನು. ಹಾಗಾಗಿಬಿಟ್ಟು ಫಸ್ಟ್ ನಾನು ಏನೇ ಟ್ರಯಲ್ ಮಾಡಿದ್ರೆ ಫಸ್ಟು ಬೇರೆದು ಒಂದು ವೇಸ್ಟ್ ಇರೋ ಬ್ಲೌಸಿಗಾಗಿರಲಿ, ಇಲ್ಲಾಂದರೆ ನನ್ನ ಬ್ಲೌಸಿಗೆ ಟ್ರೈ ಮಾಡಿಬಿಟ್ಟು ಆಮೇಲೆ ಕಸ್ಟಮರ್ಗೆ ನಾನು ಅದನ್ನು ಯೂಸ್ ಮಾಡೋದು. ಹಾಗಾಗಿಬಿಟ್ಟು ಲಾಸ್ಟ್ ಟೈಮ್ ನಾನು ಬುಲೆಟ್ನಲ್ಲಿ ಹಾಕಿರೋ ಥ್ರೆಡ್ ಡಿಸೈನ್ನ ನಾನು ನನ್ನ ಬ್ಲೌಸಿಗೆ ಹಾಕ್ಕೊಂಡು ನೋಡಿದ್ರೆ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಇನ್ನು ಅದು ಸೆಟ್ ಆಗೋಲ್ಲ, ಸೂಟ್ ಆಗೋದಿಲ್ಲ. ಈ ಮಿಷಿನ್ಗೆ ಥ್ರೆಡ್ ಹೆಂಗಿರಬೇಕು ಅಂದರೆ ನೈಸಾಗಿರಬೇಕು. ಈ ದೊಡ್ಡ ಮಿಷಿನ್ಗೆ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀವಿ ಅಂತಂದರೆ ಮೇನ್ ದಾರ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಡಿಸೈನು ಲುಕ್ಕು ಕಾಣಿಸುತ್ತೆ. ಹಾಗಾಗಿ ನಾನು ಥ್ರೆಡ್ನ ಯೂಸ್ ಮಾಡೋದು ರಾಯಲ್ ಲೋಟಸ್ ಒಂದು ಮತ್ತು ವಿಸ್ಕೋ ಒಂದು ದಾರನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ನನಗೆ ರಾಯಲ್ ಲೋಟಸ್ಸು ತುಂಬ ಇಷ್ಟ ಆಯಿತು. ನಾವು ಏನೇ ವಾಶ್ ಮಾಡಿದ್ರೂ ಅಷ್ಟೇ ಕ್ಲಾತು ಎಲ್ಲಿನೂ ಕಲರ್ ಹತ್ಕೊಳೋದಾಗಿರಲಿ ಆ ಥರ ಎಲ್ಲ ಏನಾಗಲ್ಲ. ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ. ಇದು ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೇಮ್ ಅದು ವೈಟ್ ಕಲರ್ದು ಹಾಕಿರೋದ್ರಿಂದ ಅದು ಆಫ್ ವೈಟು, ಅದು ಸೇಮ್ ಪರ್ಲು ಥರನೇ ಅನ್ನಿಸ್ತಾ ಇದೆ. ಪರ್ಲು ಮತ್ತು ಅಂದರೆ ಅಕ್ಕಿ ಕಾಳು ಥರ ಇರುತ್ತಲ್ಲ, ರೈಸ್ ಬೀಟ್ಸ್ ಅಂತಾರಲ್ಲ, ರೈಸ್ ಬೀಟ್ಸ್ ಜೊತೆಗೆ ಒಂದು ಸಣ್ಣದು ಮುತ್ತಿಂದು ಬಾಲ್ ಹಾಕಿದ್ದೀವೇನೋ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಬಂದಿದೆ ಅದು ಡಿಸೈನ್ ಮಾತ್ರ. ನೋಡೋಕ್ಕೂ ಚೆನ್ನಾಗಿದೆ. ಯಾರು ನೋಡಿದ್ರೂ ಇದಕ್ಕೆ ಈ ಡಿಸೈನ್ಗೆ ಫಿದಾ ಆಗೋದಂತೂ ಗ್ಯಾರಂಟಿ. ಫಸ್ಟ್ ಆಗಿದ್ದರೆ ನಾನು ಈ ಡಿಸೈನ್ ಹೇಗೆ ಬರುತ್ತೋ ಏನೋ ಅಂದ್ಕೊಂಡು ಫಸ್ಟ್ ಒಂದು ಟ್ರಯಲ್ ಮಾಡಿ ನೋಡಿದೆ. ಸಕ್ಕತ್ತಾಗಿ ಬಂದಿತ್ತು. ಅದು ಹೇಳಿದ್ನಲ್ವ, ಬುಲೆಟ್ ದಾರದಲ್ಲಿ ಹಾಕಿದ್ರೇ ಅಷ್ಟು ಚೆನ್ನಾಗಿ ಬಂದಿತ್ತು. ಇನ್ನು ಈ ದಾರದಲ್ಲಿ ಹಾಕಿದರೆ ಇನ್ನೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಎಲ್ಲ ಮುಗಿಸಿದ ಮೇಲೆ ನೋಡ್ತೀನಿ. ಒಂದೊಂದು ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಲೈವ್ ಆಗಿ ಕಾಣಿಸ್ತಾ ಇದೆ. ಹ್ಯಾಂಡ್ ವರ್ಕ್ ಅಂತ ಹೇಳಿದ್ನಲ್ವ, ಹಾಗೆ ಕಾಣಿಸ್ತಾ ಇದೆ. ಸಣ್ಣದು ಡಿಸೈನ್ಸ್ ಆಗಿರಲಿ, ಮತ್ತು ಈ ಲೀವ್ಸ್ ಆಗಿರಲಿ, ಎಲೆಗಳಾಗಿರಲಿ, ಮತ್ತು ಸಣ್ಣ ಫ್ಲವರ್ಸ್ ಆಗಿರಲಿ, ಅದೆಲ್ಲವೂ ಅಷ್ಟೇ. ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಡಿಸೈನ್ ಇದನ್ನು ನೋಡ್ಬೋದು. ಇದು ಕಟ್ ವರ್ಕ್ ಆಗಿರೋದ್ರಿಂದ ಇವಾಗ ಟ್ರೆಂಡಿಯಾಗೂ ನಡೀತಾ ಇದೆ ಕಟ್ ವರ್ಕು. ಬೇಕು ಅಂತಂದರೆ ಸ್ಲೀವ್ಸಿಗೆ ನೆಟ್ ಹಾಕ್ಬಿಟ್ಟು ವರ್ಕ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಈ ಮಿಷಿನಲ್ಲಿ ನೆಟ್ ಮೇಲೂ ವರ್ಕು ಅಷ್ಟೇ ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ ಡಿಸೈನು ಅಷ್ಟೇ. ಈ ಸೀರೆನಲ್ಲಿ ಆಫ್ ವೈಟ್ ಇರೋದ್ರಿಂದ ಇನ್ನು ಸ್ವಲ್ಪ ಬೀಡ್ಸ್ ಥರ ಅಂದರೆ ರೈಸ್ ಬೀಡ್ಸ್ ಇರುತ್ತಲ್ವ, ಆ ಥರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟೆ ಈ ಡಿಸೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಈ ಡಿಸೈನ್ನ ಹಾಕ್ತಾ ಇರೋದು. ಈ ಡಿಸೈನ್ ಯಾರೇ ನೋಡಿದ್ರೂ ಅಷ್ಟೇ ಕಸ್ಟಮರ್ ಬರ್ತಾ ಇರ್ತಾರೆ, ಮನೆಗೆ ನೋಡ್ತಾರೆ. ಇದು ಹಾಕುವಾಗ ತುಂಬ ಜನ ನೋಡಿದವರೆಲ್ಲರೂ ಅಷ್ಟೇ 99% ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿದೆ ಡಿಸೈನ್ ಮಾತ್ರ. ಕ್ರಿಯೇಟ್ ಮಾಡಿರೋದು ಅಷ್ಟೇ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇದು ಸ್ಲೀವ್ಸ್ ಡಿಸೈನು. ಬೇಕಿದ್ರೆ ನೆಟ್ಟನ್ನು ಹಾಕ್ಕೋಬೋದು. ನೆಟ್ ಬೇಡ ಅಂತ ಹೇಳಿದರು ಅಂತ ಹೇಳ್ಬಿಟ್ಟು ನಾನು ನೆಟ್ಟೇನೂ ಹಾಕಲಿಲ್ಲಗೆ ಹಾಗೆ ಮಾಡಿದ್ದೀನಿ. ನೋಡ್ಬೋದು. ಇದೂ ಅಷ್ಟೇ ಎಷ್ಟು ಚೆನ್ನಾಗಿದೆ. ಸಣ್ಣ ಫ್ಲವರ್ಸ್ ಸಹಿತನೂ ಅಷ್ಟೇ. ಅದಕ್ಕೆಷ್ಟು ಥಿಂಕ್ ಮಾಡಿ ಇಲ್ಲಿಲೇ ಬಂದರೆ ಫ್ಲವರು ಹೇಗೆ ಕಾಣಿಸುತ್ತೆ ಅಂತೇಳಿ ಮಾಡಿದಾರೇನೋ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ನನಗೆ ಮಿಷಿನಲ್ಲಿ ಫ್ರೇಮ್ ಕುಂಡ್ರಿಸೋದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಯ್ ಫ್ರೆಂಡ್ಸ್, ನೋಡ್ಬೋದು ಸ್ಲೀವ್ಸ್ ಇದು ಹೇಗಿದೆ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಬಂದಿದೆ ಸ್ಲೀವ್ಸ್ ಅಷ್ಟೇ ಡಿಸೈನು. ಇದೆಲ್ಲ ಒಂಥರ ಸೇಮ್ ಮುತ್ತುಗಳು ಇರ್ತಾವಲ್ಲ ಅದೇ ಥರನೇ ಇದೆ ನೋಡೋಕ್ಕೆಲ್ಲ.
ಇದನ್ನು ಅಷ್ಟೇ ಈ ಎಲೆಗಳನ್ನೆಲ್ಲ ಬೇರೆ ಕಲರ್ ಹಾಕೋಣ ಅಂತ ಅಂದ್ಕೊಂಡೆ. ಈ ಪಿಂಕ್ ಕಲರ್ ಬ್ಲೌಸಲ್ಲಿ ಗೋಲ್ಡು ವೈಟು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿನೂ ಸ್ವಲ್ಪ ವೈಟ್ ಬಂದಿರೋದ್ರಿಂದ ಸ್ವಲ್ಪ ವೈಟ್ನ ಹಾಕಿದ್ದೀನಿ. ದೂರದಿಂದ ಅಂತೂ ನಿಜವಾಗ್ಲೂ ಮುತ್ತುಗಳ ಥರನೇ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಇದೆಲ್ಲ ಫ್ಲವರ್ಸ್ ಎಲ್ಲ ನೋಡ್ಬೋದು. ಈ ಒಂದೊಂದು ಫ್ಲವರ್ಸು ಸಹಿತನೂ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಇದ್ರ ಒಳಗಡೆನೂ ಅಷ್ಟೇ. ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಡಿಸೈನ್ನಲ್ಲೇನೇ ಇಲ್ಲೊಂದು ಲೈನು ಈ ಥರ ಎಲ್ಲ ಲೈನು. ಫಿನಿಶಿಂಗ್ ಅಂತೂ ಅಪ್ಪ ಸಖತ್ತಾಗಿ ಅಂದರೆ ಸಖತ್ತಾಗಿ ಮಾಡಿದ್ದಾರೆ. ಇದು ನೋಡ್ಬೋದು ಥ್ರೆಡ್ಡಲ್ಲಿ ಈಗ ಮಗ್ಗಮ್ ವರ್ಕ್ ಮಾಡ್ತಾರಲ್ವ, ಅಂದರೆ ಹ್ಯಾಂಡ್ ವರ್ಕು, ಅದರಲ್ಲಿ ಗಂಟು ನಾಟ್ ಹಾಕ್ತಾರಲ್ಲ, ನಾಟ್ ಡಿಸೈನು ಅಷ್ಟು ಸೇಮು ಮಗ್ಗಮ್ ಥರನೇ ಫಿನಿಶಿಂಗ್ ಎಲ್ಲ ಬಂದಿದೆ. ನೋಡ್ಬೋದು ಇದರಲ್ಲಿ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ಇದು ಹೆಂಗಿದೆ ಅಂತ ಹೇಳ್ಬಿಟ್ಟು ಒಂದೊಂದು ಫ್ಲವರು ಒಂದೊಂದು ಥರ ಡಿಫ್ರೆಂಟಾಗಿದೆ. ತುಂಬ ಹತ್ರದಿಂದ ನೋಡೋದಕ್ಕೂ ದೂರದಿಂದ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಹತ್ರದಿಂದ ನೋಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಒಂದೊಂದು ಫ್ಲವರ್ ಸಹಿತನೂ ಡಿಫ್ರೆಂಟಾಗಿ ರೆಡಿ ಮಾಡಿದ್ದಾರೆ, ಡಿಸೈನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದು ನಾನು JC ಕ್ರಿಯೇಷನ್ನಲ್ಲಿ ತೊಗೊಂಡಿರುವಂಥ ಡಿಸೈನ್. ಇದು ನಮಗೆ ಯಾವ ಡಿಸೈನ್ ಬೇಕೋ ಅದನ್ನು ಕಸ್ಟಮೈಸ್ನ ಮಾಡಿಕೊಡ್ತಾರೆ. ನನಗೆ ಫಸ್ಟು ಒಂದು ಡಿಸೈನ್ ಇತ್ತು ನನ್ನ ಹತ್ರ, ಅದು ಇದೇ ಡಿಸೈನೇ, ಅದು ಬೇರೆಯವ್ರ ಹತ್ರ ತೊಗೊಂಡಿದ್ದು. ಅದು ಯಾರ ಹತ್ರ ಅಂತ ಹೇಳಲ್ಲ ನಾನು, ಯಾಕೆ ಅಂತಂದರೆ ಅದು ಸ್ವಲ್ಪ ನನಗೆ ಪ್ರತಿಯೊಂದಕ್ಕೂ ಒಂದು ಫ್ಲವರ್ ಹಾಕಿದ ತಕ್ಷಣವೇ ದಾರ ಕಟ್ಟಾಗೋದು, ಮತ್ತು ಅಂದರೆ ದಾರ ಕಟ್ಟಾಗ್ಬಿಟ್ಟು ಮತ್ತೆ ಇನ್ನೊಂದು ಫ್ಲವರಿಗೆ ಮತ್ತೆ ರನ್ ಆಗ್ತಿತ್ತು, ಮತ್ತೆ ಕಟ್ಟಾಗ್ತಿತ್ತು, ಮತ್ತೆ ರನ್ ಆಗ್ತಿತ್ತು, ಮತ್ತೆ ಕಟ್ಟಾಗ್ತಿತ್ತು. ಅಂದರೆ ಇದು ಫಿನಿಶ್ ಆಗಿದ ತಕ್ಷಣವೇ ಕಟ್ಟಾಗ್ತಾಯಿತ್ತು, ರನ್ ಆಗ್ತಾಯಿತ್ತು. ಬಟ್ ಇದು ಹಂಗಲ್ಲ. ಇದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಫಿನಿಶ್ ಆಗ್ತಾ ಇದ್ದಂಗೆ ಹಂಗೆ ಪಕ್ಕಕ್ಕೆ ಹಂಗಂಗೆ ತಗೊಂಡು ಅಟ್ಟೆ ಟೈಮ್ಗೆ ಎಲ್ಲವನ್ನೂ ಫಿನಿಶ್ ಮಾಡೋವರೆಗೂ ಇದು ದಾರ ಕಟ್ಟಾಗೋದಿಲ್ಲ. ಇದು ಬೇರೆದ್ರಲ್ಲಿ ತೊಗೊಂಡಿದ್ದೆ ಅನ್ನಲ್ಲ ಡಿಸೈನು, ಅದು ಪ್ರತಿಯೊಂದಕ್ಕೂ ಅಷ್ಟೇ. ಒಂದೇ ಒಂದು ಇದೊಂದು ಹಾಕಿದ ತಕ್ಷಣವೇ ದಾರ ಕಟ್ಟಾಗೋದು, ಮತ್ತು ಈ ಕಡೆಯಿಂದ ತೊಗೊಳೋದು. ಹಿಂಗೆ ನನಗೆ ತುಂಬ ಟೈಮು ಇದು ಆಗ್ತಾಯಿತ್ತು. ಹಂಗಾಗ್ಬಿಟ್ಟು ಮತ್ತೆ JC ಕ್ರಿಯೇಷನಲ್ಲಿ ಡಿಸೈನ್ನ ತೊಗೊಂಡ್ಬಿಟ್ಟು ಡಿಫ್ರೆನ್ಸ್ ನೋಡೋಣಂತೆ ಅಂತ ನಾನು ತುಂಬ ಪ್ರಯೋಗಗಳನ್ನ ಮಾಡ್ತಾ ಇರ್ತೀನಿ. ಅಂದರೆ ಒಬ್ಬೊಬ್ಬರ ಒಂದೇ ಡಿಸೈನು ಒಂದು 2-3 ಹತ್ರ ತೊಗೊಂಡು ನೋಡ್ತೀನಿ ನಾನು, ಯಾರ ಹತ್ರ ಡಿಸೈನು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಯಾರ್ದು ಜಾಸ್ತಿ ದಾರ ಕಟ್ಟಾಗೋದು ಮತ್ತು ಟೈಮಿಂಗ್ಸ್ ಎಲ್ಲ ನೋಡ್ತೀನಿ, ಯಾರ್ದು ಜಾಸ್ತಿ ಟೈಮಿಂಗ್ಸ್ ತೊಗೊಂಡಿದೆ, ಯಾರ್ದು ಕಡಿಮೆ ತೊಗೊಂಡಿದೆ ಅಂತ. ಒಬ್ಬೊಬ್ರ ಹತ್ರ ಒಂದೊಂದು ಥರ ಡಿಸೈನ್ಸ್ ಇರ್ತವೆ. ಒಬ್ಬರು ಒಂದು ಡಿಸೈನ್ ಚೆನ್ನಾಗಿ ಮಾಡಿದ್ರೆ ಇನ್ನೊಬ್ರು ಇನ್ನೊಂದು ಡಿಸೈನ್ ಚೆನ್ನಾಗಿ ಮಾಡಿರ್ತಾರೆ. ಹಾಗಾಗಿ ಯಾರನ್ನೂ ನಾವು ಏನು ಹೇಳೋಕ್ಕಾಗೋದಿಲ್ಲ. ಬಟ್ ಏನು ಅಂತಂದರೆ ನಮಗೆ ಡಿಸೈನ್ ಮಾಡುವಾಗ ಜಾಸ್ತಿ ದಾರ ಕಟ್ಟಾಗೋದು, ಬ್ರೇಕ್ ಆಗೋದು ಅದನ್ನು ಆದರೆ ನಿಜವಾಗ್ಲೂ ಮಾಡೋಕ್ಕಂತೂ ಬೇಜಾರಾಗ್ಬಿಡುತ್ತೆ. ಹಂಗಾಗ್ಬಿಟ್ಟು ನಾನು ಅದು ಲಾಸ್ಟ್ ಟೈಮ್ ಮಾಡಿದ್ದು ಒಂದು ಡಿಸೈನು ತುಂಬ ಪ್ರತಿ ಒಂದು ಸಲನೂ ದಾರ ಕಟ್ಟಾಗೋದು ಅಂತಂದರೆ ಆ ಥರ ಅಲ್ಲ. ಅಂದರೆ ಇದು ಒಂದು ರೌಂಡ್ ಆಗಿದ ತಕ್ಷಣವೇ ಎಕ್ಸಾಂಪಲ್ ಹೇಳ್ತೀನಿ, ಇದೊಂದು ಹೇಳಿದ್ನಲ್ವ, ಇದೊಂದು ಆಗಿದ ತಕ್ಷಣ ಕಟ್ಟಾಗೋದು, ಈ ಥರ ಆಗಿದ ತಕ್ಷಣ ಕಟ್ಟಾಗೋದು, ಆ ಥರ ಪ್ರತಿಯೊಂದಕ್ಕೂ ಈ ಥರ ಪ್ರತಿಯೊಂದಕ್ಕೆ ಒಂದೊಂದು ಇದಕ್ಕೂ ಲೀವ್ಸಿಗೂ ಈ ಥರ ಹಿಂಗೆ ಇದಕ್ಕೂ ಕಟ್ಟಾಗ್ತಾ ಮಾಡಿದ್ರೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಲ್ವಾ. ಟೈಮು ಅಷ್ಟೇ ತುಂಬ ತೊಗೊಂಡ್ಬಿಡುತ್ತೆ. ಹಂಗಾಗ್ಬಿಟ್ಟು ಇದು ಏನಿಲ್ಲ, ಅಷ್ಟೇ ಟೈಮ್ ಆಗಿರೋದ್ರಿಂದ ಬೇಗನೆ ಫಿನಿಶ್ ಆಯಿತು. ಡಿಸೈನು ಅಷ್ಟೇ ಚೆನ್ನಾಗಿದೆ. ಇನ್ನೂ ಬೇಕು ಈ ಡಿಸೈನು. ಅಂದರೆ ಇದು ನಾನು ಆಫ್ ಸ್ಲೀವ್ಸಿಗೆ ಮಾಡಿದ್ದೀನಿ. ಫುಲ್ಲು ಸ್ಲೀವ್ಸ್ ಅಂದರೆ 10.5 ಇಂಚಸ್ಸಿಗೆ ಬೇಕಂದ್ರೂ ಡಿಸೈನ್ನ ಮಾಡ್ಕೋಬೋದು. ನಾನು ಇದನ್ನು ಹಾಫ್ ಸ್ಲೀವ್ಸಿಗೆ ಮಾಡಿದ್ದೀನಿ. ಇದು ಡಿಸೈನು ನಮಗೆ ಬಾರ್ಡ್ರೂ ಇದೇ ಬೇಕು ಅಂತಂದ್ರೂ ಇದೇ ಬಾರ್ಡ್ರನ್ನೇ ಇಲ್ಲಿನೂ ಡಿಸೈನ್ನ ಮಾಡ್ಕೋಬೋದು. ಈ ಡಿಸೈನ್ನಲ್ಲಿ ಒಂದು 3-4 ಥರ ನಮಗೆ ಸ್ಲೀವ್ಸಿಗೆ ವರ್ಕನ್ನ ಕೊಟ್ಟಿದ್ದಾರೆ. ಅಂದರೆ ಸ್ಲೀವ್ಸ್ ವರ್ಕ್ ಡಿಸೈನ್ನ ಕೊಟ್ಟಿರೋದ್ರಿಂದ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಇದು ತುಂಬ ಟ್ರೆಂಡಿಯಾಗಿ ನಡೀತಾ ಇದೆ ಈ ಡಿಸೈನು ಸಹಿತ. ಇದು ಹ್ಯಾಂಡ್ ವರ್ಕಲ್ಲಿ ಇದೆ. ನಾನು ಸೈಡಿಗೆ ಒಂದು ಹಾಕಿರ್ತೀನಿ, ನೋಡ್ಬೋದು. ನಾನು ಪಿಂಟ್ರೆಸ್ಟಲ್ಲಿ ಒಂದು ಸೇಮ್ ಇದೇ ಡಿಸೈನನ್ನು ಹ್ಯಾಂಡ್ ವರ್ಕನ್ನ ನೋಡಿದ್ದೆ. ನಾನು ಅದನ್ನು ನೋಡಿಬಿಟ್ಟು ಕಸ್ಟಮರ್ ನನಗೆ ಕೇಳಿದ್ದಕ್ಕೆ ನಾನು ಇದನ್ನು ರೆಡಿ ಮಾಡಿ ಕೊಟ್ಟಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಪ್ರತಿಯೊಂದೂ ಅಷ್ಟೇ, ಪ್ರತಿಯೊಂದು ಫಿನಿಶಿಂಗೂ ಅಷ್ಟೇ ಸಖತ್ತಾಗಿ ಅಂದರೆ ಸಖತ್ತಾಗಿ ಬಂದಿದೆ. ಏನೂ ಇದು ಮಾಡೋ ಅಂಥದ್ದು ಏನೂ ಇಲ್ಲ. ದಾರ ಕಾಂಬಿನೇಷನು ಅಷ್ಟೇ ಸಖತ್ತಾಗಿದೆ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ದಾರಕ್ಕೆ ಮಾತ್ರ ಕಾಂಪ್ರಮೈಸ್ ಆಗೋದೇ ಇಲ್ಲ ನಾನು ಅಂತ. ರಾಯಲ್ ಲೋಟಸು ಇಲ್ಲ ಅಂತಂದರೆ ವಿಸ್ಕೋ ಈ ಥರ ದಾರಗಳನ್ನ ಹಾಕಿದರೆ ಚೆನ್ನಾಗಿ ಬರುತ್ತೆ. RRನಲ್ಲೂ ಅಷ್ಟೇ ಚೆನ್ನಾಗಿರೋ ದಾರ ಎಲ್ಲ ಬಂದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ನಾನು ಟ್ರೈ ಮಾಡಿಲ್ಲ, ಟ್ರೈ ಮಾಡಬೇಕು. ನೋಡಿಬಿಟ್ಟು ಒಂದು ಯೂಸ್ ಮಾಡಿಬಿಟ್ಟು ನಾನು ಅದ್ರ ಹೇಳ್ತೀನಿ ಹೇಗಿದೆ ಆ ದಾರ ಅಂತೇಳ್ಬಿಟ್ಟು. ಇನ್ನೂ ನಾನು ಟ್ರೈ ಮಾಡಿಲ್ಲ. ನೋಡ್ಬೋದು ಫ್ರೆಂಡ್ಸ್ ಹೇಗಿದೆ. ಇದು ಲಡ್ಕನ್ಗೆ ಅಂತ ಇದೆ. ಇದು ಒಂದು ಸ್ವಲ್ಪ ಹತ್ರ ಬಂದಿದೆ.
ಇಲ್ಲಿ ಇದು ಮಾಡಿದಾಗ ಹೋಗುತ್ತೆ, ಅದಕ್ಕೆ ಎಕ್ಸ್ಟ್ರಾ ಒಂದು ಮಾಡ್ತೀನಿ, ಏನಾಗೋದಿಲ್ಲ. ಈ ಥರ ಒಂದೊಂದು ಸಲ ಆಗುತ್ತೆ, ಯಾಕಂದರೆ ನಮಗೆ ಒಂದೊಂದ್ಸಲಿ ಮೆಷರ್ಮೆಂಟ್ ಗೊತ್ತಾಗಲ್ಲ, ಇದು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು ಲಡ್ಕನಿಗೆ ಅಂತ. ಹಾಯ್ ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ಫುಲ್ಲು ಫಿನಿಶ್ ಆಗಿದೆ. ಫಿನಿಶ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ನಾನು ಇಲ್ಲಿ ಸೈಡಿಗೆ ಫಸ್ಟು ಬುಟ್ಟ ಬೇಡ ಅಂದ್ಕೊಂಡಿದ್ದೆ, ಬುಟ್ಟ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಅಲ್ಲಲ್ಲಿ ಬುಟ್ಟನ ಹಾಕಿದೆ. ಮಸ್ತೆ ನೆಕ್ಸ್ಟು ಫ್ರೇಮ್ ತೆಗೆದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಇದನ್ನು ಅಷ್ಟೇ, ಇದೊಂದು ಸ್ವಲ್ಪ ಈ ಕಡೆ ಬರಬೇಕಾಗಿತ್ತು, ಈ ಕಡೆ ಹಾಕಿರೋದ್ರಿಂದ ಎಕ್ಸ್ಟ್ರಾ ಇನ್ನೊಂದು ಹಾಕಿದ್ದೀನಿ. ಇದು ಲಡ್ಕನ್ನು ಟ್ಯಾಗ್ ಹಿಂದೆ ಕಟ್ಟೋಕ್ಕೆ ಇದು ಬರುತ್ತಲ್ಲ ಅದೂ ಅಷ್ಟೇ ಚೆನ್ನಾಗಿ ಬಂದಿದೆ. ಇದು ಅಕಸ್ಮಾತ್ ಏನಾದರೂ ಕಟ್ಟಾದರೆ ಇನ್ನೊಂದು ಎಕ್ಸ್ಟ್ರಾ ಇರಲಿ ಅಂತ ಎಕ್ಸ್ಟ್ರಾ ಹಾಕಿದ್ದೀನಿ. ಫಿನಿಶಿಂಗ್ ಅಂತೂ ಸಖತ್ತಾಗಿ ಬಂದಿದೆ. ನೋಡ್ಬೋದು, ನಾನು ಎಲ್ಲದರಲ್ಲಿ ಹೇಳ್ತಾ ಇರ್ತೀನಿ ಫಿನಿಶಿಂಗ್ ಸಖತ್ತಾಗಿ ಬಂದಿದೆ, ಫಿನಿಶಿಂಗ್ ಸಖತ್ತಾಗಿ ಬಂದಿದೆ ಅಂತ. ಒಂದಕ್ಕಿಂತ ಒಂದು ಡಿಸೈನ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ, ಇಷ್ಟ ಆಗಿರೋದ್ರಿಂದ ಹಾಗಾಗಿ ಈ ಥರ ಹೇಳ್ತಾ ಇದ್ದೀನಿ. ಇನ್ನು ನೋಡ್ಬೋದು ಪ್ರತಿ ಒಂದೂ ಅಷ್ಟೇ, ನಾನು ಆಲ್ರೆಡಿ ಎಲ್ಲ ತೋರಿಸಿದ್ದೀನಿ. ಇದನ್ನು ಈ ಲಡ್ಕನೂ ಅಷ್ಟೇ ಎಲ್ಲ ನಾವು ಡಿಸೈನ್ಸ್, ಬ್ಯಾಕ್ ಡಿಸೈನ್ಸ್ ಎಲ್ಲ ಮಾಡಿರ್ತೀವಿ. ಬಟ್ ಈ ಲಡ್ಕನ್ಗೆ ಬೇರೆ ಯಾವುದೋ ಒಂದು ಟ್ಯಾಗ್ ಹಾಕ್ಕೊಂಡ್ಬಿಡ್ತೀವಿ, ಅದು ಅಷ್ಟು ಲುಕ್ಕು ಕಾಣೋದಿಲ್ಲ. ಅದೇ ನಾವು ಈ ಥರ ಲಡ್ಕನ್ ಇದೇ ಇದರಲ್ಲೇ ಡಿಸೈನಲ್ಲಿ ಆಗಿರಲಿ, ಇಲ್ಲಾಂದರೆ ಲೀವ್ಸ್ ಆದರೂ, ಇಲ್ಲ ರೌಂಡ್ ಆದರೂ, ಇಲ್ಲ ಫ್ಲವರ್ ಆದರೂ, ಏನಾದರೂ ಆಗಿರಲಿ, ಇದೇ ಥರದ್ದೇ ಲಡ್ಕನ್ ಮಾಡಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಒಂದಕ್ಕಿಂತ ಒಂದು ಡಿಸೈನ್ಸ್ ಅಂತೂ ಸಖತ್ತಾಗಿದ್ದಾವೆ. ಫಿನಿಶಿಂಗು ಅಷ್ಟೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು. ಎಲ್ಲವೂ ಅಷ್ಟೇ, ಡಿಸೈನ್ಸ್ ಆಗಿರಲಿ ಎಲ್ಲವೂ ಅಷ್ಟೇ ಚೆನ್ನಾಗಿ ಬಂದಿದೆ. ಇದೂ ಅಷ್ಟೇ. ಇನ್ನು ಸಣ್ಣ ಪುಟ್ಟ ದಾರಗಳನ್ನೆಲ್ಲ ಇದು ಥ್ರೆಡ್ನೆಲ್ಲ ಕಟ್ ಮಾಡಬೇಕು. ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್? ಹಾಗಾದರೆ ಏನಕ್ಕೆ ತಡ ಮಾಡ್ತಾ ಇದ್ದೀರಾ? ನೀವು ಈ ಥರ ಡಿಸೈನ್ ಹಾಕ್ಸ್ಕೋಬೇಕಂತ ಆಸೆ ಇದೆಯಾ? ಹಾಗಾದರೆ ಏನಕ್ಕೆ ತಡ ಮಾಡ್ತಾ ಇದ್ದೀರಾ? ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ, ಯಾವ ಡಿಸೈನ್ ಬೇಕು ಅಂತೇಳ್ಬಿಟ್ಟು ನನಗೆ ಸ್ಕ್ರೀನ್ಶಾಟ್ ಅಥವಾ ಇಲ್ಲ ಅಂತಂದರೆ ನಾನೇ ಕೆಲವು ಡಿಸೈನ್ಸ್ ಕಳಿಸ್ತೀನಿ, ನಿಮಗೆ ರೆಫರ್ ಮಾಡ್ತೀನಿ ಯಾವ ಡಿಸೈನ್ಸ್ ಹಾಕ್ಸ್ಕೊಳ್ಳಿ ಅಂತ. ಇಲ್ಲ ನೀವೇ ಯಾವುದಾದ್ರೂ ಡಿಸೈನ್ಸ್ ಇದ್ದರೆ ದಯವಿಟ್ಟು ನನಗೆ ಆ ಡಿಸೈನ್ಸ್ನ ಸ್ಕ್ರೀನ್ಶಾಟ್ ಕಳಿಸಿದರೆ ಆ ಡಿಸೈನ್ನ ನಾನು ನಿಮಗೆ ಹಾಕ್ಕೊಡ್ತೀನಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸ್ ಎಲ್ಲ ಬಂದಿದ್ದಾವೆ. ಅದನ್ನೆಲ್ಲ ಹಾಕ್ಸ್ಕೋಬೇಕಂತ ಆಸೆ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿಗೆ ಈ ಪುಟ್ಟ ಚಿಕ್ಕದು ಲಾಗ್ ಆಗಿರುತ್ತೆ. ಈ ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಿರೋರು ಅಷ್ಟೇ ದಯವಿಟ್ಟು ನನ್ನ ಚಾನಲ್ನ ನೋಡ್ಕೊಂಡು ಹಾಗೆ ಮುಂದಕ್ಕೆ ಹೋಗಬೇಡಿ. ನೀವು ಕೊಡೋ ಒಂದು ಲೈಕಿಂದ ನನಗೊಂದು ಮೋಟಿವೇಶನ್ ಆಗುತ್ತೆ, ಇನ್ನೂ ವೆರೈಟೀಸ್ ಆಗಿ ವೀಡಿಯೋಸ್ ಆಗಿರಲಿ, ಡಿಸೈನ್ಸ್ ಆಗಲಿ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿಬಿಟ್ಟು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋಣ ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸಿ ಯು ಇನ್ ನೆಕ್ಸ್ಟ್ ಲಾಗ್ ಅನ್ನೋಂದ್ರೆ ಸಿ ಯು ಇನ್ ನೆಕ್ಸ್ಟ್ ಡಿಸೈನ್ಸ್ ಲಾಗಿಗೆ ಹೋಗೋಣಂತೆ, ನೋಡೋಣಂತೆ ನೆಕ್ಸ್ಟ್ ಯಾವ ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರ್ರಿ. ಸಿ ಯು, ಬಾಯ್.